ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಫಸ್ಟು ಸೀನ್ನಲ್ಲಿ ಗೌರಿ ಮನೆಯವ್ರ ಮುಂದೆ ಎಲ್ಲ ಶ್ಯಾಮ್ಗೆ ಕಂಗ್ರ್ಯಾಚುಲೇಷನ್ ಶ್ಯಾಮ್ ಅವರೇ ಅಂತ ಹೇಳ್ತಾಳೆ. ಆಗ ಶ್ಯಾಮು ನನಗೆ ಯಾಕದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀರಾ ಅಂಥದ್ದು ನಾನೇನು ಮಾಡಿದೆ ಅಂತ ಕೇಳಿದಾಗ ಗೌರಿ ಫಸ್ಟ್ ಪ್ರೈಸ್ ಬಂದಾಗ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕಲ್ಲ ಶ್ಯಾಮ್ ಅವರೇ ಅಂತ ಹೇಳಿದಾಗ ಸರಿತಾ ಏನು ವಿಷಯ ಸುದ್ದಿ ಬಳಸ್ತಲೇ ಸರಿಯಾಗಿ ನೇರವಾಗಿ ಹೇಳು ಅಂತ ಹೇಳಿದಾಗ ಗೌರಿ ಕವಿ ಸರ್ ಬರೆದಿರೋಂಥ ಕವಿತೆಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಆದರೆ ಅನಿಕೇತು ಮತ್ತು ಮೋನಿಕಾ ಮತ್ತು ಚಂಚಲನ ಬಿಟ್ಟು ಆಗ ಜ್ಞಾನೇಶ್ ಹೇಳ್ತಾನೆ, ಮಗನೇ ನಿನಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತಂದರೆ ಅವರು ಸ್ಕೂಲಲ್ಲಿ ಲಾಸ್ಟ್ ಪ್ರೈಸ್ ತಗೊಂಡಿರ್ತಾರೆ ಕಣೋ ಅಂತ ಹೇಳಿದಾಗ ಶ್ಯಾಮು ನಿಜನ ಅದಕ್ಕೆ ಅಂತ ಹೇಳ್ಬಿಟ್ಟು ಗೌರಿ ಕಡೆ ತಿರುಗಿದಾಗ ಗೌರಿ ನಿಮ್ಮ ಬಗ್ಗೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ ಶ್ಯಾಮ್ ಅವರೇ. ಅವತ್ತು ನಿಮ್ಮ ಹತ್ರ ಒಂದು ಕವನ ತಗೊಂಡಿದ್ದೆ, ಜ್ಞಾಪಕ ಇದೆಯಾ? ಅದನ್ನು ಓದಿದಾಗ ತುಂಬ ಖುಷಿ ಆಯಿತು. ಮಾಯಾಲೋಕ ಅನ್ನೋ ಫೇಮಸ್ ಮ್ಯಾಗ್ಝಿನಲ್ಲಿ ಕವಿತೆ ಸ್ಪರ್ಧೆ ನಡೀತಾ ಇತ್ತು. ಅದರಲ್ಲಿ ನೀವು ಕೊಟ್ಟಿರೋ ಕವಿತೆನ ನಿಮ್ಮ ಹೆಸರಲ್ಲೇ ಕೊಟ್ಟಿದ್ದೆ. ಇಡೀ ರಾಜ್ಯಾದ್ಯಂತ ಸಾವಿರಾರು ಕವಿತೆಗಳು ಬಂದಿತ್ತಂತೆ, ಅದರಲ್ಲಿ ನಿಮಗೆ ಫಸ್ಟ್ ಪ್ರೈಸ್ ಬಂದಿದೆ ಅನ್ನೋ ಅಂಥ ನ್ಯೂಸ್ನ ಮೊಬೈಲಲ್ಲಿ ಶ್ಯಾಮ್ಗೆ ತೋರಿಸಿದಾಗ ಅವನು ತುಂಬ ಭಾವುಕ ಆಗಿ ಇಂಥ ಸಂತೋಷನ ನನ್ನ ಜೀವನದಲ್ಲಿ ಯಾವತ್ತೂ ಅನುಭವಿಸೇ ಇಲ್ಲ. ಅದಕ್ಕೆ ನನ್ನ ಕವಿತೆನ ಇಡೀ ಪ್ರಪಂಚನೇ ಓದೋ ಹಾಗೆ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅಂದಾಗ ಗೌರಿ ಈ ಸಂತೋಷಕ್ಕೆ ಕಾರಣ ನಿಮ್ಮ ಕವಿತೆಯಲ್ಲಿ ಇರುವಂಥ ಲೈನು ಸರ್, ಅದು ತುಂಬ ಅದ್ಭುತವಾಗಿತ್ತು ಅಂತ ಹೇಳಿದಾಗ ಶ್ಯಾಮು ತಾತ ಅಜ್ಜಿ ಆಶೀರ್ವಾದ ಮಾಡಿ ಅಂತ ಹೋಗಿ ಆಶೀರ್ವಾದ ತಗೊಳ್ತಾನೆ. ಆಗ ವಿವೇಕು ಶ್ಯಾಮ್ ಕಂಗ್ರ್ಯಾಚುಲೇಷನ್ಸ್ ಕಣೋ, ತುಂಬ ಖುಷಿ ಆಯಿತು, ಪಾರ್ಟಿ ಕೊಡಿಸ್ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ 1 by 1 ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ ಶ್ಯಾಮ್ಗೆ. ಚಂಚಲ ಕೇಳ್ತಾಳೆ, ಪ್ರೈಸ್ ಅಂತಂದ್ಯಲ್ಲ ಅದೇನು ಪ್ರೈಸು ಅಂತ ಹೇಳಿದಾಗ ಗೌರಿ 5,000 ಕ್ಯಾಶ್ ಪ್ರೈಸ್ ಬಂದಿದೆ ಅಂತ ಹೇಳಿದಾಗ ಚಂಚಲ ಅಯ್ಯೋ ಅದೇನೋ 5,000ಕ್ಕೆ 50 ಲಕ್ಷ ಬಂದಿರೋ ಥರ ಆಡ್ತಾ ಇದೆಯಲ್ಲ. ನಾವು ಒಂದು 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ದೀನ ಬಂದು ಫ್ಯಾಮಿಲಿಯವರು ಅಲ್ಲಿರೋ ವೆಯ್ಟರ್ಗೆ 5,000 ರೂಪಾಯಿ ಟಿಪ್ಸ್ ಕೊಡ್ತೇವೆ, ಹೇ ಕಮಾನ್ ಅಂತ ಹೇಳಿದಾಗ ಗೌರಿ ಚಂಚಲ ಅವರೇ ನೀವು ಹೋಟೆಲಲ್ಲಿ ಕೊಡೋವಂಥ ಟಿಪ್ಸ್ ಇದೆಯಲ್ಲ ಅದನ್ನ ಈ ಮನೆ ಯಜಮಾನ್ರು ಸಂಪಾದಿಸಿರೋ ಕೋಟಿ ಕೋಟಿ ಆಸ್ತಿಯಿಂದ ಕೊಟ್ಟಿರೋವಂಥದ್ದು. ಆದ್ರೆ ಈ 5,000 ಇದೆಯಲ್ಲ ಇದು ಶ್ಯಾಮ್ ಅವರ ಸ್ವಂತ ದುಡಿಮೆ, ಅವರ ಕಲೆಗೆ ಸಿಕ್ಕಿರುವಂಥ ಮೊದಲನೇ ಬೆಲೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಕೋಟ್ಯಾಂತರ ರೂಪಾಯಿ ಇರ್ಬೋದು, ಆದರೆ ಒಬ್ಬ ಕಲಾಕಾರನಿಗೆ ಇದು ಕೋಟಿಗೂ ಮಿಗಿಲಾದ ಸರಸ್ವತಿಯ ಆಶೀರ್ವಾದ ಅಂತ ಹೇಳಿದಾಗ ತಾತ ಸರಿಯಾಗಿ ಹೇಳ್ದಮ್ಮ. ಚಲ ಗೌರಿ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಲಕ್ಷ್ಮಿ ಯಾವಾಗಲೂ ಬರೋದು ಲೆಕ್ಕದ ಜೊತೆಗೆ, ಆದರೆ ಸರಸ್ವತಿ ಹಾಗಲ್ಲ. ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಅವಳು ಉಳ್ಕೊಳ್ತಾಳೆ. ಹಣ ಇದ್ರೆ ಯಾರು ಬೇಕಾದರೂ ಐಶ್ವರ್ಯವಂತರು ಅಂತ ಅನ್ನಿಸ್ಕೋಬೋದು, ಆದರೆ ಕಲೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಶ್ಯಾಮ್ಗೆ ಒಲ್ದಿರೋದು ಸರಸ್ವತಿ, ಅದನ್ನ ಕೊಂಡ್ಕೊಳ್ಳೋ ಅಂತ ದುರಹಂಕಾರದ ಮಾತು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಜೊತೆಗೆ ಎಲ್ಲರೂ ಕೂಡ ಅವ್ರವ್ರ ಪಾಡಿಗೆ ಅವ್ರವ್ರು ಹೊರಟೋಗ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಗೌರಿ ಹಾಸಿಗೆನ ಹಿಡ್ಕೊಂಡು, ವಿಕ್ಕಿ ನೀನು ನನ್ನ ಹತ್ರ ಇದೆಯಾ, ಅದಕ್ಕೆ ನೀನು ಲಕ್ಕಿ, ಆ ದೊಡ್ಡ ವಿಕ್ಕಿ ತುಂಬಾ ಅನ್ಲಕ್ಕಿ, ಓ ಹೊಟ್ಟೆ ಕಿಚ್ಚಾಗ್ತಾ ಇದೆಯಾ ಅಂದಾಗ ವಿವೇಕು ಏಯ್ ಅಂತ ಹೇಳ್ತಾನೆ. ಆಗ ಗೌರಿ ಏನು ಹೇಳಕ್ ಬಂದ್ರ ಕೇಳಕ್ ಬಂದ್ರ ಅಂತ ಹೇಳಿದಾಗ ಹೇಳಕ್ ಬಂದೆ ಅಂತಂದ್ರೆ ಏನು ಬುದ್ಧಿನ ಅಂದಾಗ ವಿವೇಕು ಓ ಬುದ್ಧಿ ಹೇಳಿದ್ರೆ ನಿನ್ಗೆ ಅಲ್ಲಿ ಕೇಳೋ ಅಂತ ತಾಳ್ಮೆ ಇದೆಯಾ ಅಥವಾ ಬುದ್ಧಿ ಇದೆಯಾ ಅಂತ ಹೇಳಿದಾಗ ಮತ್ತೇನಕ್ಕೆ ಬಂದ್ರಿ, ಸುಮ್ಮನೆ ಇರ್ಬೋದಲ್ಲ ಅಂತ ಹೇಳಿದಾಗ ನಾನೇನೋ ಹೇಳಬೇಕು, ಬಾಯಿ ಮುಚ್ಕೊಂಡಿರು ಅಂತ ಹೇಳಿದಾಗ ಓ ಹೌದಾ, ಬಾಯಿ ಜೊತೆಗೆ ಕಿವಿನೂ ಮುಚ್ಕೊತೀನಿ ಹೇಳಿ ಅಂತ ಹೇಳ್ಬಿಟ್ಟು ಕಿವಿ ಮುಚ್ಕೊಳಕ್ಕೆ ಹೋದಾಗ ಏಯ್ ಕಿವಿ ಮುಚ್ಕೊಂಡ್ರೆ ಹೆಂಗೆ ಕೇಳಿಸ್ಕೊಳ್ತೀಯಾ ಅಂದಾಗ ಗೌರಿ ಸರಿ ಆಯಿತು ಏನು ಹೇಳಿ ಅಂತ ಹೇಳಿದಾಗ ವಿವೇಕ್ ಅದು ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಗ ಗೌರಿ ತಲೆ ಸುತ್ತಿ ಬೀಳೋಳ್ ಥರ ಹೋಗ್ಬೇಕಾದ್ರೆ ಕೈ ಹಿಡ್ಕೊತಾನೆ ಬೀಳ್ದಲ್ಲೇ ಇರೋ ರೀತಿ. ಆಗ ಗೌರಿ ಅಯ್ಯೋ ನನಗಿನ್ನೂ ತಲೆ ಸುತ್ತಾನೇ ಇದೆಯಲ್ಲ ಅಂತ ಹೇಳಿದಾಗ ವಿವೇಕು ಏಯ್ ಓವರ್ ಆಗಾಡ್ಬೇಡ ಅಂತ ಹೇಳಿದಾಗ ಗೌರಿ ಅಯ್ಯೋ ನಿಜವಾಗ್ಲೂ ನೀವು ನನಗೆ ಥ್ಯಾಂಕ್ಸ್ ಹೇಳಿದ್ರಾ ಅಂತ ಅಂದ್ಕೊಂಡು ಆಸೆ ಹತ್ರ ಹೋಗಿ ವಿಕ್ಕಿ ನೀನೆಲ್ಲ ಕಣೋ ಲಕ್ಕಿ, ನಾನು ಲಕ್ಕಿ ಅಂದಾಗೆ ಥ್ಯಾಂಕ್ಸ್ ಯಾಕೆ ಅಂತ ಕೇಳಿದಾಗ ಬೇಕು ಶ್ಯಾಮ್ ಕವಿತೆನ ವ್ಲಾಗಲ್ಲಿ ಬರೋ ಹಾಗೆ ಮಾಡಿದ್ದಕ್ಕೆ ಅಂತ ಹೇಳ್ತಾನೆ. ಆಗ ಗೌರಿ ಥ್ಯಾಂಕ್ಸ್ ಅನ್ನೋ ದೊಡ್ಡ ಪದನ ನಿಮ್ಮ ಬಾಯಿನಲ್ಲಿ ಕೇಳಿ ತುಂಬ ಸಂತೋಷವಾಯಿತು. ಹಾಗೆ ಜೊತೆಗೆ ನಾನೇನು ಯಾರ್ಯಾರಿಗೋಸ್ಕರನೂ ಏನು ಮಾಡಲಿಲ್ಲ, ನಮ್ಮ ಮನೆಯವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿದ್ದು, ನನಗೇನು ಥ್ಯಾಂಕ್ಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ವಿವೇಕ್ ಹೌದಾ ಹಾಗಾದರೆ ಕೊಡು ವಾಪಸ್ ಅಂತ ಹೇಳ್ತಾನೆ. ಗೌರಿ ಏನು ಅಂತ ಕೇಳಿದಾಗ ಥ್ಯಾಂಕ್ಸ್ನಾ ಅಂತ ಹೇಳ್ತಾನೆ. ಆಗ ಗೌರಿ ಓ ಹಾಗೆ ನಮ್ಮ ಪಂಚ್ ನನಗೆ ವಾಪಸ್ಸಾ ಅಂತೇಳಿ ಸರಿ ಆಯಿತು ಓಕೆ ಅಂತ ಹೇಳಿದಾಗ ವಿವೇಕು ಸರಿ ಆಯಿತು ನಾಳೆ ಬೆಳಗ್ಗೆ ರೆಡಿ ಆಗು ಅಂತ ಕೇಳಿದಾಗ ಗೌರಿ ಹಾಂ ಎಲ್ಲಿಗೆ ಸರ್ ಆಚೆ ಕರ್ಕೊಂಡು ಹೋಗ್ತೀರಾ
ಅಂದಾಗ ವಿವೇಕು ಏನು ಹೇಳಿಲ್ಲ ಅಂತಂದರೆ ಬರೋದೇ ಇಲ್ವಾ ಆಫೀಸ್ಗೆ ರೆಡಿಯಾಗು ಅಂತ ಹೇಳಿದಾಗ ಗೌರಿ ಏನು ಮನೆಯವರೆಲ್ಲ ಕೇಳಿದ್ರೆ ನನ್ನ ಗಂಡ ನನ್ನನ್ನು ಒಂದು ನಿಮಿಷನೂ ಬಿಟ್ಟು ಇರೋಕ್ಕಾಗ್ದಲೇ ಆಫೀಸ್ಗೂ ಕೂಡ ಕರಿತಾ ಇದ್ದಾರೆ ಅಂತ ಹೇಳಲಾ ಅಂತ ಹೇಳಿದಾಗ ವಿವೇಕು ಏಯ್ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಕೇಳು, ನಾಳೆ ಕ್ಲೈಂಟ್ಸ್ ಬರ್ತಾ ಇದ್ದಾರೆ, ಮಿಡಲ್ ಕ್ಲಾಸ್ ಜನಗಳ ಒಂದು ಅಭಿರುಚಿಗೆ ತಕ್ಕಂತೆ ಡಿಸೈನ್ನ ಮಾಡಬೇಕಾಗತ್ತೆ, ಮಿಡಲ್ ಕ್ಲಾಸ್ ಜನಗಳ ಟೇಸ್ಟ್ ಏನು ಅಂತ ಚೆನ್ನಾಗಿ ಗೊತ್ತಲ್ವಾ. ಗೌರಿ ಆ ಕಡೆ ಈ ಕಡೆ ನೋಡ್ಬಿಟ್ಟು ಇಲ್ಲಿ ಮಿಡಲ್ ಕ್ಲಾಸ್ ಜನ ಯಾರಿದ್ದಾರೆ ಅಂತ ಕೇಳಿದಾಗ ವಿವೇಕು ನೀನೇ ಅಂತ ಹೇಳ್ತಾನೆ. ಆಗ ಗೌರಿ ನಾನು ದೀನಬಂಧು ಗ್ರೂಪ್ ಆಫ್ ಕಂಪನೀಸ್ನ CEO ಆದಂತಹ ವಿವೇಕ್ನ ಹೆಂಡತಿ, ನಾನು ಕೋಟ್ಯಾಧೀಶ್ವರಿ ಗೊತ್ತಾ ಅಂತ ಹೇಳಿದಾಗ ವಿವೇಕು ಇದನ್ನೇ ಓವರ್ ಆಕ್ಟಿಂಗ್ ಅಂತ ಹೇಳೋದು, ಬರ್ತೀಯ ಬರಲ್ವ ಇವಾಗ ನೀನು ಅಂತ ಹೇಳಿದಾಗ ಗೌರಿ ಸರಿ ಆಯಿತು ನಾಳೆ ಎಷ್ಟು ಗಂಟೆಗೆ ಹೊರಡಬೇಕು ಅಂತ ಹೇಳಿ. ಆಗ ವಿವೇಕ್ ಹೇಳ್ತಾನೆ 8 ಎಲ್ಲ ರೆಡಿ ಆಗಬೇಕು ಅಂತ ಹೇಳಿದಾಗ ಓ ಸರಿ ಆಯಿತು ಬಿಡು, ಹಾಗಾದರೆ ನನ್ನನ್ನು 7:30ಗೆ ಎಬ್ಬಿಸ್ಬಿಡಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಏಯ್ ಅಂತ ಹೇಳಿದಾಗ ಸರಿ ಆಯಿತು ಬಿಡಿ, ನಾನೇ 6:30ಗೆ ಎದ್ದು ನಿಮ್ಮನ್ನು 7:30ಗೆ ಎಬ್ಬಿಸ್ತೀನಿ, ಯಾಕಂದರೆ ನಾನು ಸದ್ಯಕ್ಕೆ ಜೊತೆಗಿರೋಳು, ಜೊತೆನಲ್ಲಿ ಬದುಕೊಳ್ಳೋ ಅಲ್ವಾ ಅಂತ ಹೇಳಿದಾಗ ವಿವೇಕ್ ಏಯ್ ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನಗೆ ತಲೆ ಕೆಡುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಅವ್ನ ಪಡಿಗೆ ಅವ್ನು ಮಲ್ಕೊತಾನೆ ಹಾಸಿಗೆ ಮೇಲೆ. ಸೀನ್ನಲ್ಲಿ ವಿವೇಕ್ ಮತ್ತು ಗೌರಿ ಆಫೀಸಿಗೆ ಬರ್ತಾರೆ. ಆಗ ಪಿಂಕಿ ಎದುರಾಗ್ತಾಳೆ. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾಳೆ. ಜೊತೆಗೆ ಒಳ್ಳೆ ಕೆಲಸ ಮಾಡಿದ್ರು ಮೇಡಮ್ ನಿಜ ಹೇಳಿ ಅಂತ ಹೇಳ್ತಾಳೆ. ಆವಾಗ ಎಷ್ಟೇ ಕಣ್ಸನ್ನೆ ಮಾಡಿದ್ರು ಗೌರಿ ಸುಮ್ಮನೆ ಇರಲ್ಲ. ಪಿಂಕಿ ಮಾತನ್ನ ಕಂಟಿನ್ಯೂ ಮಾಡಿ ನೀವು ಕೂಡ ಅಷ್ಟೇ ಸರ್, ಅವರ ಕಲೆನ ನಿಮ್ಮ ಹೆಂಡತಿ ಕಲೆನ ಎಷ್ಟು ಸುಲಭವಾಗಿ ಗುರ್ತಿಸ್ಬಿಟ್ರಿ, ಜೊತೆಗೆ ಅದನ್ನು ಅಕ್ಸೆಪ್ಟ್ ಕೂಡ ಮಾಡ್ಕೊಂಡ್ರಿ ಅಲ್ವಾ ಅಂತ ಹೇಳಿದಾಗ ವಿವೇಕ್ಗೆ ಸಿಟ್ಟು ಬಂದು ನಾನು ನನ್ನ ಹೆಂಡತಿ ಕಲೆನೂ ಗುರ್ತಿಸ್ದೆ, ಜೊತೆಗೆ ನಿಮ್ಮ ಮೋರ್ಸ ಕೂಡ ಗುರ್ತಿಸ್ದೆ, ನನ್ನ ಹತ್ರನೇ ಕೆಲಸ ಮಾಡಿಕೊಂಡು ನನ್ನ ಹತ್ರನೇ ಪೇಮೆಂಟ್ ತೊಗೊಂಡು ಅವಳಿಗೆ ಹೆಲ್ಪ್ ಮಾಡ್ತೀರಾ, ಶ್ರೀಶಾ ಅಂತ ಸುಳ್ಳು ಹೇಳಿ ಇವಳ ಹತ್ರ ಫೋನಲ್ಲಿ ಮಾತಾಡಿಸ್ತಾ ಇದ್ರಿ ಅಲ್ವಾ, ಅವಳ ಗಂಟ ದೊಡ್ಡ ಸ್ಯಾಡಿಸ್ಟ್ ಅಂತ ನನ್ನ ಹತ್ರನೇ ಕತೆ ಕಟ್ಟಿದ್ರಿ ಅಲ್ವಾ ಅಂತ ಹೇಳಿದಾಗ ಪಿಂಕಿ ಅಲ್ಲ ಸರ್ ಅದು ಅಂತ ಹೇಳಬೇಕಾದ್ರೇ ವಿವೇಕು ನಿಮ್ಮನ್ನ ಡಿಸೈನರ್ ಪೋಸ್ಟಿಂದ ಅಸಿಸ್ಟೆಂಟ್ ಡಿಸೈನರ್ ಪೋಸ್ಟಿಗೆ ಡಿಮೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಪಿಂಕಿ ಅಯ್ಯಯ್ಯೋ ಹಾಗೆಲ್ಲ ಮಾಡಬೇಡಿ ಸರ್, ನನಗೆ ಒಳ್ಳೆ ಪೋಸ್ಟ್ ಇದೆ, ಒಳ್ಳೆ ಸ್ಯಾಲ್ರಿ ಇದೆ ಅನ್ನೋ ಕಾರಣಕ್ಕೇ ನಮ್ಮ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡ್ತಾ ಇದ್ದಾರೆ, ಡಿಮೋಟ್ ಮಾಡಿದ್ರೆ ಮದುವೆ ಕ್ಯಾನ್ಸಲ್ ಆಗುತ್ತೆ ಸರ್ ಅಂತ ಹೇಳಿದಾಗ ಗೌರಿ ಅಲ್ಲ ರೀ ಅದು ಅವರಿಗೆ ಮದುವೆ ಫಿಕ್ಸ್ ಆಗಿದೆ, ನಾನೇ ಅವರಿಗೆ ಅಸಿಸ್ಟೆಂಟ್ ಆಗಿರ್ತೀನಿ, ಅವರೇ ಡಿಸೈನರ್ ಆಗಿರಲಿ ಅಂತ ಹೇಳಿದಾಗ ವಿವೇಕು ಪನಿಷ್ಮೆಂಟ್ನ ಫಿಕ್ಸ್ ಮಾಡಿ ಆಯಿತು ಅಂತ ಹೇಳಿದಾಗ ಅಲ್ಲ ರೀ ಅವ್ರದ್ದೇನು ತಪ್ಪಿದೆ ಹೇಳಿ, ಮದುವೆ ಅಂತೆ ಅವ್ರ ಲೈಫ್ನ ಹಾಳು ಮಾಡೋದು ಬೇಡ, ಅವರಾದರೂ ಅವ್ರ ಗಂಡನ ಜೊತೆ ಸಂತೋಷವಾಗಿರಲಿ ಅಂತ ಹೇಳಿದಾಗ ಪಿಂಕಿ ಹೌದು ಮೇಡಮ್ ನನಗೂ ಕೂಡ ನಿಮ್ಮ ಥರ ಪರ್ಫೆಕ್ಟ್ ಪೇರ್ ಸಿಗಬೇಕು ಅಂತ ಆಸೆ ಇದೆ ಅಂತ ಹೇಳಿದಾಗ ಗೌರಿ ಅಯ್ಯೋ ಕರ್ಮ, ಇವ್ರ ಥರ ಪೇರ್ ಸಿಗೋದ್ರ ಬದಲು ನೀವು ಮದುವೆ ಆಗ್ದಲೇ ಇರೋವಂಥದ್ದೇ ಒಳ್ಳೇದು, ಇಂಥ ಮನುಷ್ಯ ಸಿಕ್ಕಿದ್ರೆ ಅಷ್ಟೇ ಅಂತ ಹೇಳಿದಾಗ ವಿವೇಕ್ ಬಂದ್ಬಿಟ್ಟು ಅಲ್ಲಿಗೆ ನೀವು ಇವಳು ಮಾತು ಕಟ್ಕೊಂಡು ಯಾರನ್ನಾರು ಮದುವೆ ಆದರೆ ಅಲ್ಲಿಗೆ ಅವ್ರ ಕತೆ ಗೋವಿಂದ, ಯಾಕೆ ಒಬ್ರು ಜೀವನನ ಹಾಳು ಮಾಡ್ತೀರಾ ಅಂದಾಗ ಗೌರಿ ಯಾರು ಹಾಳು ಮಾಡ್ತಾ ಇರೋದು ಜೀವನನ ಅಂತ ಕೇಳಿದಾಗ ನೀನು ಅಂತ ಹೇಳಿದಾಗ ಹೀಗೆ ಇಬ್ರಿಗೊಬ್ರು ಕೋಳಿ ಜಗಳ ಆಡ್ತಾ ಇರ್ತಾರೆ. ಆಗ ಮ್ಯಾನೇಜರ್ ಬಂದ್ಬಿಟ್ಟು ಸರ್ ಕ್ಲೈಂಟ್ಸ್ ಬಂದಿದ್ದಾರೆ, ಅವ್ರನ್ನ ಮೀಟಿಂಗ್ ರೂಮಲ್ಲಿ ಕೂರಿಸಿದ್ದೀನಿ ಅಂತ ಹೇಳಿದಾಗ ಗೌರಿ ಯಾರು ಮಿಡಲ್ ಕ್ಲಾಸ್ ಕ್ಲೈಂಟಾ ಅಂದಾಗ ವಿವೇಕು ಅವರು ಮಿಡಲ್ ಕ್ಲಾಸ್ ಅಲ್ಲ, ಅವರು ಲಾಂಚ್ ಮಾಡ್ತಾ ಇರೋ ಪ್ರಾಜೆಕ್ಟು ಮಿಡಲ್ ಕ್ಲಾಸಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಮ್ಯಾನೇಜರ್ಗೆ ಆಫೀಸ್ ಒಳಗಡೆ ಕ್ಯಾಬಿನ್ ಒಳಗಡೆ ಬರಲಿಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ಅಂತ ಹೇಳ್ಬಿಟ್ಟು ಕ್ಯಾಬಿನಿಗೆ ಹೋಗ್ತಾನೆ. ಆಗ ಪಿಂಕಿ ಇವರಿಬ್ರು ಜಗಳದ ಮಧ್ಯೆ ನನ್ನ ಮದುವೆಯಲ್ಲಿ ಕ್ಯಾನ್ಸಲ್ ಆಗುತ್ತೋ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.